ವರ್ಷದ ವಿದ್ಯಾರ್ಥಿನಿ ಭಾಗಮ್ಮ ಅವರು ಕೂಡ ಪ್ರಶ್ನೆ ಕೂಡ ಅವರೇ ಹೇಳ್ತಾ ಇದ್ದಾರೆ, ಜೊತೆಗೆ ಉತ್ತರ ಕೂಡ ಅವರೇ ಹೇಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಭಾಗಮ್ಮ ಅವರೇ. ರೈಟ್. ಡೆಮೋಗ್ರಫಿ ಎಂಬುದು ಉತ್ಪತ್ತಿಯನ್ನು ತಿಳಿಸಿ. ಡೆಮೋಗ್ರಫಿ ಎಂಬ ಪದವು ಲ್ಯಾಟಿನ್ ಭಾಷೆ ಡೆಮೋಸ್ ಮತ್ತು ಕ್ಯಾಫನ್ ಎಂಬ ಎರಡು ಪದಗಳಿಂದ ಉತ್ಪತ್ತಿಯಾಗುತ್ತದೆ. ಪರಿಶಿಷ್ಟ ಜಾತಿ ಎಂಬ ಪದವನ್ನು ಪರಿಶೀಲಿಸಿದ ಸೈಮನ್ ಕಮಿಷನ್. ಪಕ್ಕ ಆಹಾರ ಎಂದರೇನು? ಹಾಲು ಮತ್ತು ತುಪ್ಪದಿಂದ ತಯಾರಿಸಿದ ಆಹಾರವನ್ನು ಪಕ್ಕ ಆಹಾರ ಎಂದು ಕರೆಯುತ್ತೇವೆ. ರಿಜರ್ವ್ನ ಕೇಂದ್ರ ಕಚೇರಿಯಲ್ಲಿ ಮುಂಬೈಲಿದೆ. ತಾರವಾಡಿ ಎಂದರೇನು? ತಿಳಿಯದ ನಾಯರುಗಳ ಮಾತೃಪ್ರಧಾನ ಅಭೌತ ಕುಟುಂಬವನ್ನು ತಾರವಾಡಿ ಎಂದು ಕರೆಯುತ್ತೇವೆ. ಭಾರತ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯ ಎಂದು ಕರೆದು ಚಾರ್ಲ್ಸ್ ಮೆಟ್ಕಾಫ್ ಅವರು. ವರ್ಲ್ಡ್ ವೈಡ್ ವೆಬ್ ಅನ್ನು ಕಂಡುಹಿಡಿದ ಟಿಮ್ ಬೆರ್ನರ್ಸ್-ಲೀ ರವರು. ಜಾತಿ ಪದ್ಧತಿ ವಿರುದ್ಧ ಮೊದಲು ಸಂಘಟಿತವಾಗಿ ಹೋರಾಟ ಮಾಡಿದ ಜ್ಯೋತಿಬಾ ಫುಲೆರವರು. ಪಶ್ಚಿಮಾತೀಕರಣ ಎಂದರೇನು? ಪಶ್ಚಿಮ ಸಮಾಜದ ಜೊತೆಗೆ ಬಹುದೀರ್ಘಕಾಲ ಹೊಂದಿರುವ ಸಾಂಸ್ಕೃತಿಕ ಸಂಬಂಧದ ಫಲವಾಗಿ ಭಾರತ ಮೌಲ್ಯವು ತತ್ವಾದರ್ಶಗಳು ಮತ್ತು ಸಂಸ್ಥೆಗಳು ಉಂಟಾದಂತಹ ಪರಿವರ್ತನೆಯನ್ನು ಪಶ್ಚಿಮಾತೀಕರಣ ಎಂದು ಕರೆಯುತ್ತೇವೆ. ದೇಮಾರಿ ಎಂಬುದು ಏನು ಸೂಚಿಸುತ್ತದೆ? ದೇಮಾರಿ ಎಂಬುದು ಮಗಳನ್ನು ಕೊಂದು ಹಾಕಿ ಎಂಬ ಅರ್ಥವನ್ನು ನೀಡುತ್ತಿದ್ದು ಲಿಂಗಾನುಪಾತ ಸಮಸ್ಯೆಯನ್ನು ಸೂಚಿಸುತ್ತದೆ. ಲಿಂಗ ಮತ್ತು ಲಿಂಗತ್ವ ಏನನ್ನು ಸೂಚಿಸುತ್ತದೆ? ಲಿಂಗವು ಜೈವಿಕ ಅಂಶವಾಗಿದ್ದು ಇದು ಸ್ತ್ರೀಯರು ಮತ್ತು ಪುರುಷರ ನಡುವಿನ ಪಾತ್ರಗಳನ್ನು ಕುರಿತಂತೆ ಸಾಮಾಜಿಕ ಮತ್ತು ಸಂಸ್ಕೃತಿಯ ಗ್ರಹಿಸುವುದೇ ಲಿಂಗತ್ವವಾಗಿರುತ್ತದೆ. ಅವಿಭಕ್ತ ಕುಟುಂಬದ ಎರಡು ಅನುಕೂಲತೆಯನ್ನು ತಿಳಿಸಿ. ಆರ್ಥಿಕ ಅನಾನುಕೂಲತೆ ಮತ್ತು ಸೋಮಾರಿತನಕ್ಕೆ ಪ್ರೋತ್ಸಾಹ. ಸೂಕ್ಷ್ಮ ಹಣಕಾಸು ಶ್ರೇಣಿಗಳು ಲಕ್ಷಣಗಳನ್ನು ತಿಳಿಸಿ. ಭದ್ರತೆ ಇಲ್ಲದ ಸಾಲ ಮತ್ತು ಬಡತನ ರೇಖೆಗಳಿಂದ ಕೆಳಗಿರುವ ಸಾಲ. ಕೊಡಚೆ ಪ್ರದೇಶದ ಎರಡು ಲಕ್ಷಣಗಳನ್ನು ತಿಳಿಸಿ. ಶಿಥಿಲೀಕರಣ, ಕಟ್ಟಡ ಮತ್ತು ಸಣ್ಣ ಒಡ್ಡಿಗಳು. ಮ್ಯಾಕ್ಡೋನೀಕರಣ ಎಂದರೇನು? ಅಮೆರಿಕ ಮತ್ತು ಇತರೆ ರಾಷ್ಟ್ರಗಳಿಗೆ ಶೀಘ್ರವಾಗಿ ಆಹಾರ ವಿಸ್ತರಿಸುವಂಥ ಹೋಟೆಲ್ಗಳ ತಂತ್ರಜ್ಞಾನಕ್ಕೆ ಬೇರೆ ಬೇರೆ ವಲಯಗಳಿಗೆ ಆಹಾರ ವಿಸ್ತರಿಸುವುದನ್ನು ಮ್ಯಾಕ್ಡೋನೀಕರಣ ಎನ್ನುತ್ತೇವೆ. ಅಗೋಚರ ಮಾರುಕಟ್ಟೆ ಎಂದರೆ ಆನ್ಲೈನ್ ಮಾಹಿತಿ ಮೂಲಕ ಸಂವಹನ ತಂತ್ರಜ್ಞಾನ ಬಳಸಿಕೊಂಡು ನಡೆಸುವಂಥ ವ್ಯಾಪಾರ ವಹಿವಾಟನ್ನು ಅಗೋಚರ ಮಾರುಕಟ್ಟೆ ಎಂದು ಕರೆಯುತ್ತೇವೆ. ಭಾರತದ ಯಾವುದಾದ್ರು ಮಹಿಳಾ ಸಂಘಟನೆಗಳನ್ನು ತಿಳಿಸಿ. ಹೈದರಾಬಾದ್ ಸ್ಟೇಷನ್ ಸಂಘಟನೆ ಮತ್ತು ಬೆಂಗಳೂರು ವಿಮೋಚನೆ. ಆಧುನೀಕರಣದ ಕ್ಷೇತ್ರಗಳನ್ನು ಯಾವುದರ ಲಕ್ಷಣಗಳನ್ನು ತಿಳಿಸಿ. ವೈಜ್ಞಾನಿಕ ಮನೋಭಾವ ಮತ್ತು ಶೈಕ್ಷಣಿಕ ಪ್ರಗತಿ. ಸಂಸ್ಕೃತಾನುಕರಣ ಎಂದರೇನು? ಹಿಂದೂಗಳ ಕೆಳಜಾತಿ ಬುಡಕಟ್ಟು ತನಗಿಂತ ಮೇಲ್ಜಾತಿಯ ಜೀವನ ವಿಧಾನವನ್ನು ಅನುಸರಿಸುವ ಪ್ರಕ್ರಿಯೆ ಸಂಸ್ಕೃತಾನುಕರಣ ಎಂದು ಕರೆಯುತ್ತೇವೆ. ಭಾಷಾವಾದ ಎಂದರೇನು? ಒಬ್ಬ ವ್ಯಕ್ತಿ ತನ್ನ ಭಾಷೆ ಮೇಲಿರುವಂತಹ ಅತಿಯಾದ ನಿಷ್ಠೆ ಮತ್ತು ಇತರ ಭಾಷೆಗಳ ಮೇಲೆ ಇರುವಂತಹ ದ್ವೇಷ ಭಾವನೆಯನ್ನು ಭಾಷಾವಾದ ಎಂದು ಕರೆಯುತ್ತೇವೆ. ಬುಡಕಟ್ಟು ಪಂಚಶೀಲ ತತ್ವದ ಪ್ರತಿಪಾದಕರು ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಕರ್ತೆ ಎಂದರೆ ಅವಿಭಕ್ತ ಕುಟುಂಬದ ಯಜಮಾನ. ಭಾರತದ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಒಂದನೇ ಸದಸ್ಯ ಕಾಕಾ ಸಾಹೇಬ್ ಕಲ್ಕೇಲರ್ ಆಯೋಗ. ಸಿಆರ್ಪಿಂಗ್ ವಿಸ್ತರಿಸಿ. ಟೆಲಿವಿಷನ್ ರೈಟಿಂಗ್ ಪಾಯಿಂಟ್. ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಗ್ರಂಥದ ಕರ್ತೃ AR ದೇಸಾಯಿ ರವರು. ಯಾವುದಾದ್ರೂ ಒಂದು ಸಾಮಾಜಿಕ ಚಳವಳಿಯ ಪ್ರಕಾರವನ್ನು ತಿಳಿಸಿ. ಸಾಮಾಜಿಕ ಸುಧಾರಣಾ ಚಳವಳಿ. ಯಾವುದಾದ್ರೂ ಒಂದು ಆಧುನಿಕ ಅದೇ ರೀತಿ ಈ ಟಾಸ್ಕ್ ಅನ್ನು ಆಡ್ಲಿಕ್ಕೆ ಮತ್ತೆ ಬರ್ತಾ ಇದ್ದಾರೆ ಮಾಣಿಕಮ್ಮ ಅವರು ಕೂಡ ದ್ವಿತೀಯ ವರ್ಷದ ವಿದ್ಯಾರ್ಥಿನಿ. ಅವರು ಕೂಡ ಏನಂತಂದ್ರೆ ಪ್ರಶ್ನೆ ಕೂಡ ಅವರೇ ಹೇಳ್ತಾರೆ, ಉತ್ತರ ಕೂಡ ಅವರೇ ಹೇಳಕ್ಕೆ ಸಿದ್ಧವಾಗಿದ್ದಾರೆ. ಆಲ್ ದ ಬೆಸ್ಟ್ ಮಾಣಿಕಮ್ಮ ಅವರೇ. ಸಂವಿಧಾನದ ಯಾವ ಕಲಾಮು ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ ಎಂದರೆ 17ನೇ ಕಲಾಮು. ಅಸ್ಪೃಶ್ಯತೆ ಅಪರಾಧ ಕಾಯ್ದೆಯನ್ನು ಯಾವಾಗ ಜಾರಿಗೆಗೊಳಿಸಬೇಕೆಂದರೆ 1955ರಲ್ಲಿ. ಸ್ತ್ರೀ ಶಕ್ತಿ ಯೋಜನೆಯನ್ನು ಯಾವ ವರ್ಷ ಜಾರಿಗೆಗೊಳಿಸಲಾಯಿತು ಅಂದರೆ 2001ರಲ್ಲಿ.